ಹೇಗೆ ಅನಿಸ್ತಾ ಇದೆ? ಒಂದು ಒಂದು ಗ್ಯಾಪ್ ಆದ್ಮೇಲೆ ಬಂದಿದ್ದೀರಲ್ಲ, ಇಂಡಸ್ಟ್ರಿ ಫಸ್ಟ್ ಹೇಗೆ ಕಾಣಿಸ್ತಾ ಇದೆ ನಿಮಗೆ? ಥಿಯೇಟ್ರುಗಳು ಎಲ್ಲ ಕಡೆನೂ ಗ್ರಾಮೀಣ ಪ್ರದೇಶದಲ್ಲಿ ಥಿಯೇಟ್ರುಗಳು ಮುಚ್ಕೊಂಡು ಹೋಗ್ತಾ ಇದೆ. ಒಂದು ಡೈರೆಕ್ಟ್ರು ನರೇಷನ್ ಕೊಡೋ ಟೈಮಲ್ಲಿ ಕತೆ ಹೇಳೋ ಟೈಮಲ್ಲೇ ಬೇರೆ ಥರ ಇರ್ತದೆ. ಆಮೇಲೆ ಹೋಗ್ತಾ ಹೋಗ್ತಾ ಒಂದು 50-60 ಕತೆಗಳು ಹೇಳಿದ್ರು, ಡೈರೆಕ್ಟರ್ ಆಗಿದೆ ಸರ್, ಹೀಗಿದೆ ಸರ್, ಕತೆನಲ್ಲಿ ಉಳ್ಳಿದೆ, ಇದು ಹಿಂಗಿದೆ ಸರ್, ಇದು ಮಾಡ್ಬೋದು, ಆದ ರೀತಿ ಹೇಳ್ತಿರಲ್ಲ ಸರ್. ನೀವು 10 ಕೋಟಿ ಹಾಕಿರಿ 20 ಕೋಟಿ ಬರ್ತದೆ. ಆಕಸ್ಮಿಕವಾಗಿ ಬಂದಿದ್ದು ಈ ಒಂದು ಕತೆನ ಜಡೇಶ್ ಅನ್ನೋರು, ನಾವು ಇಲ್ಲಪ್ಪ ನಾವೀಗ ಸಿನಿಮಾ ಮಾಡೋ ಮೂಡಲ್ಲಿಲ್ಲ ಅಂದ್ರೆ ಆಕಸ್ಮಿಕವಾಗಿ ನಾನು ಬಂದು ಸಾರಥಿಗೆ ಬಂದಿದ್ದು. ಅವಾಗ ಇದೇ ತರ ಹೇಳ್ತಾ ಇದ್ರು, ಬಡ್ಜೆಟ್ ಜಾಸ್ತಿ ಆಗ್ಬೋದು, ಇರ್ಲಿ ಪರವಾಗಿಲ್ಲ ಮಾಡೋಣ ಅಂತೇಳಿ ನಾನು ನನ್ನ ಮಗ ಮಾತಾಡಿ ಹೀರೋ ಸರ್ ಮನೆಗೆ ಹೋದ್ವಿ. ಪ್ರೊಡ್ಯೂಸರ್ ಪಾತ್ರ ತುಂಬಾ ದೊಡ್ಡದಾಗಿದೆ ಅನ್ನೋದು ಕಾಣಿಸುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾಡಬೇಕು ಅಂದಾಗ ಹೊರೆ ಜಾಸ್ತಿ ಅನ್ಸ್ಬೋದು, ಓಕೆ, ಬಟ್ ಏನ್ ಔಟ್ಪುಟ್ ನಮಗೆ ಬರ್ತದಲ್ಲ, ಕರೆಕ್ಟ್. ಈ ವ್ಯಕ್ತಿ ನೋಡಕ್ ನಾನು ಎಂದೇ ಹೇಳಿದೆ, ನಾನು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಫಂಕ್ಷನ್ ಅಲ್ಲಿ ಹಿಂದೆ ಕುಂತಿದ್ರು, ಅಂಥವ್ರನ್ನ ಕರೆದು ಅವಾಗ ನೋಡಿದಾಗ ನಮ್ಗೆ ಎಲ್ಲ ಒಂದ್ ಕಡೆ ತುಂಬಾ ಸಂದರ್ಭದಲ್ಲಿ ಆ ವೇದಿಕೆಯಲ್ಲಿ ಹೀರೋ ಸರ್ ಕರೆದಾಗ ಇದೇ ಅಂಗಣ ಅಂತ ಕೇಳ್ತಾ ಇದ್ರೆ, ಸತ್ಯಪ್ರಕಾಶ್ ನಿಗೇನು ಇಂಟ್ರೆಸ್ಟ್ ಇದೆಯಾ ಅಂದ್ರು. ಯಾಕಣ ಮಾಡಾಗಿದ್ರೆ ನೀನು ಜೊತೆಲಿ ಬಂದು ಮಾಡು ಅಂತ ಪಾರ್ಟ್ನರ್ ಆಗಿ. ಆ ಕಾಲಕ್ಕೇನೆ ಒಂದು ಕಾಲ 2010 ಅಲ್ಲಿ 1 ಕೋಟಿ ರೂಪಾಯಿ ಆಯ್ತು ಸರ್. ಚಾಮುಂಡಿ ತಾವು ನೋಡಿದ್ರೆ ಸೆಟ್ ಹಾಕೋದಕ್ಕೆ ಅಂದ್ರೆ ರಥ ಮಹಾರಥ ಸಾರಥಿ ಸೂರ್ಯ ನಮ್ಗೆ ಎದ್ದು ತಾನೆ ಆರತಿ. ಸಾರಥಿ, ಅತಿರಥ ಮಹಾರಥ ಸಾರಥಿ ಹಾಡನ್ನ ನೀವೆಲ್ಲರೂ ಕೂಡ ಕೇಳಿದಿರಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯಿಸಿದ ಸಾರಥಿ ಸಿನಿಮಾದ ಹಾಡು. ಎಸ್, ಸಾರಥಿ ಈ ನಿವಾಸದ ಮುಂದೆ ನಾವಿದ್ದೀವಿ. ಯಾಕೆ ಈ ಮನೆಗೆ ಬಂದಿದ್ದೀವಿ, ಯಾವ ವ್ಯಕ್ತಿಯ ಸಂದರ್ಶನ ಮಾಡ್ತಾ ಇದ್ದೀವಿ, ಆ ವಿಶೇಷ ವ್ಯಕ್ತಿ ಯಾರು, ಬನ್ನಿ. ಎಸ್, ನಾನು ಕೆಳಗಡೆ ನಿಮಗೆ ತೋರಿಸ್ದೆ ಸಾರಥಿ ಮನೆಯ ಹೆಸರು. ಸೊ ಸಾರಥಿ ಅನ್ನೋದು ಒಂದು ಸೆಂಟಿಮೆಂಟ್ ಇದೆ, ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸರ್ ನಮಸ್ತೆ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಸರ್, ಭಾಳ ಖುಷಿ ಆಯಿತು ನಿಮ್ಮನ್ನು ಭೇಟಿ ಮಾಡಿ. ಸತ್ಯಪ್ರಕಾಶ್ ಸರ್, ನಿಮಗೆ ಕೆಳಗಡೆ ಮನೆ ಮತ್ತು ಆ ಮನೆಯ ಮೇಲಿರುವಂತಹ ದೊಡ್ಡ ಹೆಸರು ಸಾರಥಿ ಅನ್ನುವಂಥ ಹೆಸರನ್ನು ನೋಡಿದ ತಕ್ಷಣ ನಿಮಗೊಂದು ಅಂದಾಜು ಸಿಕ್ಕಿರುತ್ತೆ. ಸತ್ಯಪ್ರಕಾಶ್ ಸರ್ ಸಾರಥಿಯ ನಿಜವಾದ ಸಾರಥಿ. ಆ್ಯಕ್ಚುಲಾಗಿ ಮೊದಲ ಸಾರಥಿ ಯಾರಂತ ಕೇಳಿದರೆ ಸಿನಿಮಾದ ನಿರ್ಮಾಪಕರು ಹಣ ಹಾಕೋದಕ್ಕೆ ನಿರ್ಧಾರ ಮಾಡಿದ ಮೇಲೆ ಸಿನಿಮಾದ ಎಲ್ಲ ಕೆಲಸಗಳು ಆರಂಭ ಆಗೋದು. ಸೊ ಹಾಗಾಗಿ ಇವರು ಮೊದಲ ಸಾರಥಿ. 14 ವರ್ಷಗಳ ವನವಾಸ ಹೆಚ್ಚು ಕಡಿಮೆ ಮುಗಿಸಿ ಮತ್ತೆ ಬಂದಿದ್ದಾರೆ ಲ್ಯಾಂಡ್ ಲಾರ್ಡ್ ಸಿನಿಮಾ ಮೂಲಕ. ಸರ್ ಕೂತ್ಕೊಂಡು. ಸ್ನೇಹಿತರೆ, ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಲ್ಯಾಂಡ್ ಲಾರ್ಡ್. ಎಸ್, ಇತ್ತೀಚೆಗೆ ಸಿನಿಮಾದ ಒಂದು ಟೀಸರ್ ರಿಲೀಸ್ ಆಯಿತು, ನಾಯಕನ ಇಂಟ್ರೊಡಕ್ಷನ್. ಎಸ್, ದುನಿಯಾ ವಿಜಯ್ ಅವರು ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಜಡೇಶ್ ಕೆ ಹಂಪಿ ಅವರು ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈ ಸಿನಿಮಾ ಮೂಲಕ ಬಹಳ ದೊಡ್ಡ ಗ್ಯಾಪನ್ನು ಮುಗಿಸಿ ಒಂದು ಕಂಬ್ಯಾಕನ್ನು ಮಾಡ್ತಾ ಇದ್ದಾರೆ ನಮ್ಮ ಸತ್ಯಪ್ರಕಾಶ್ ಸರ್ ಸಾರಥಿ ಆದಮೇಲೆ. ಸೊ ಯಾಕೆ ಈ ಗ್ಯಾಪ್ ಆಯಿತು? ಸೊ ಲ್ಯಾಂಡ್ ಲಾರ್ಡ್ ಏನು ಅಂದ್ಕೊಂಡು ಈ ಸಿನಿಮಾ ಶುರು ಮಾಡಿದ್ರು, ಯಾಕೆ ಈ ಸಿನಿಮಾನೇ ಮಾಡಬೇಕು ಅಂತ ಅನ್ನಿಸ್ತು? ಸೊ ಸಾರಥಿ ಆದಮೇಲೆ ಆದಂತಹ ಅವರ ಜೀವನದಲ್ಲಿ ಆದಂತಹ ಬದಲಾವಣೆಗಳೇನು, ಇದೆಲ್ಲದ್ರ ಬಗ್ಗೆ ಮಾತನಾಡೋಣ. ಸೊ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಪ್ರೊಡ್ಯೂಸರ್ಗಳು ಚೆನ್ನಾಗಿದ್ದೀವಿ ಅಂತ ಹೇಳೋದು ಭಾಳ ಅಪರೂಪ. ಸಿನಿಮಾಗೆ ಬಂದು ದುಡ್ಡು ಹಾಕಿದವರು ನಾವು ಖುಷಿಯಾಗಿದ್ದೀವಿ, ಚೆನ್ನಾಗಿದ್ದೀವಿ, ಸುಖವಾಗಿದ್ದೀವಿ ಅಂತ ಹೇಳೋರು ಕಡಿಮೆ. ಸೊ ಹಾಗಾಗಿ ಚೆನ್ನಾಗಿದ್ದೀವಿ ಅಂತ ಹೇಳೋದೇ ಬಹಳ ಒಳ್ಳೆಯ ವಿಚಾರ. ಹೇಗೆ ಅನ್ನಿಸ್ತಾ ಇದೆ? ಒಂದು ಗ್ಯಾಪ್ ಆದಮೇಲೆ ಬಂದಿದ್ದೀರಲ್ಲ, ಇಂಡಸ್ಟ್ರಿ ಫಸ್ಟ್ ಹೇಗೆ ಕಾಣಿಸ್ತಾ ಇದೆ ನಿಮಗೆ ಇವಾಗ? ಸರ್, ಮೊದಲಿಗೂ ಇವಾಗ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸರ್. ಓಕೆ, ಆ ಕಾಲದಲ್ಲಿ ಬೇರೆ ರೀತಿ ನಮಗೆ ಕಷ್ಟ ಆದರೆ, ಈ ಕಾಲದಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ಈ ಡಿಜಿಟಲ್ ಮಾಧ್ಯಮ ಬಂದ ಮೇಲಂತೂ ಥಿಯೇಟ್ರುಗಳು ಎಲ್ಲ ಕಡೆನೂ ಗ್ರಾಮೀಣ ಪ್ರದೇಶದಲ್ಲಿ ಥಿಯೇಟ್ರುಗಳು ಮುಚ್ಕೊಂಡು ಹೋಗ್ತಾ ಇದೆ. ಆಮೇಲೆ ನಾವು ಅಂದ್ಕೊಂಡಂಗೆ ಕತೆಗಳಾಗಲಿ ಇನ್ನೊಂದಾಗಲಿ, ಒಂದು ಡೈರೆಕ್ಟ್ರು ನರೇಷನ್ ಕೊಡೋ ಟೈಮಲ್ಲಿ ಕತೆ ಹೇಳೋ ಟೈಮಲ್ಲೇ ಬೇರೆ ಥರ ಇರ್ತದೆ. ಆಮೇಲೆ ಹೋಗ್ತಾ ಹೋಗ್ತಾ ಸಿನಿಮಾ ಮಾಡುವಾಗಲೇ ಬೇರೆ ಥರ ಆಗಿರ್ತದೆ. ಓಕೆ, ಸೊ ಇವನ್ನೆಲ್ಲ ನೋಡಿ ಹಿಂದೆ ನಾನೇನು ಸಾರಥಿನಲ್ಲಿ ಹಾಕಿದ್ವಿ 14 ವರ್ಷಕ್ಕೆ ಅಂತ ಹೇಳಿದ್ರು, ಎಲ್ಲ ಒಂದು ಕಡೆ ಮನಸ್ಸಿಗೆ ನೋವು ಆಯಿತು, ಸಂತೋಷ ಒಂದು ಕಡೆ ಆದ್ರೆ ನೋವು ಆಗಿತ್ತು. ಸೊ ಯಾಕೋ ನನಗೆ ಇಷ್ಟನೇ ಆಗಿರಲಿಲ್ಲ, ಬೇಡ ಬಿಡಪ್ಪ ನಂದು ಹಳೆ ವೃತ್ತಿಗೆ ಹೋಗೋಣ ಅಂತ ಹೇಳಿ ಮಾಮೂಲಿ ವೃತ್ತಿಗೆ ಹೋಗಿದೆ ಸರ್. ಓಕೆ, ಸುಮಾರು ಈ ಮಧ್ಯದಲ್ಲಿ ಒಂದು 50-60 ಕತೆಗಳು ಹೇಳಿದ್ರು, ಡೈರೆಕ್ಟರ್ ಆಗಿದೆ ಸರ್, ಹೀಗಿದೆ ಸರ್, ಇಷ್ಟು ಹಾಕಿದ್ರೆ ಇಷ್ಟು ಬಂಡವಾಳ ಅನ್ನೋದು ಹೇಳೋದು ಅಂದ್ರೆ ಈಗ ವಾಪಸ್ ಬಂದ್ಮೇಲೆ. ಓಕೆ, ಸೊ ಅವರು ಯಾರನ್ನು ಕತೆನಲ್ಲಿ ಉಳ್ಳಿದೆ, ಇದು ಹಿಂಗಿದೆ ಸರ್, ಇದು ಮಾಡ್ಬೋದು, ಆದ ರೀತಿ ಹೇಳ್ತಿರಲ್ಲ ಸರ್. ನೀವು
10 ಕೋಟಿ ಹಾಕಿರಿ 20 ಕೋಟಿ ಬರ್ತದೆ ಅಂತ ಬರಿದ್ದು ಕಮರ್ಷಿಯಲ್ ಮಾತಾಡ್ತಿದ್ದೆ ಬಿಟ್ರೆ ಓಕೆ ಕಂಟೆಂಟ್ ಬಗ್ಗೆ ಯಾರು ಹೇಳ್ತಿರ್ಲಿಲ್ಲ ಅದ್ರಲ್ಲಿ ನಮ್ಮ 3 ಕತೆಗಳು ಓಕೆ ಆಗಿತ್ತು. ಓಕೆ. ಆ ಒಂದು ಸಂದರ್ಭದಲ್ಲಿ ನಮ್ ಮಾಡಕ್ ಆಗ್ಲಿಲ್ಲ. 3 ಕತೆ ಓಕೆ ಆಗಿತ್ತು. ಯಾವಾಗದು? 16-17ರಲ್ಲಿ ಒಂದು, 14ರಲ್ಲಿ ಒಂದು. ಓ ಆಗಿತ್ತು. ಓಕೆ ಓಕೆ ಓಕೆ. ಸಮಯ ಕೂಡ ಬರಲಿಲ್ಲ. ಸಮಯ ಕೂಡಲಿಲ್ಲ. ಈಗ 2025ಕ್ಕೆ ಕೂಡಿ ಬಂದಿದೆ. ಸೊ ಲ್ಯಾಂಡ್ ಲಾರ್ಡ್ ಅನ್ನುವಂತಹ ಸಿನಿಮಾ ಮೂಲಕ ಇಂಡಸ್ಟ್ರಿ ಕಮ್ ಬ್ಯಾಕ್ ಮಾಡ್ತಿದ್ದೀರಿ. ಹೇಗೆ ಇದು ಶುರುವಾಯಿತು ಲ್ಯಾಂಡ್ ಲಾರ್ಡ್? ಯಾಕೆ ಈ ಸಿನಿಮಾ ಮೂಲಕ ನಾನೊಬ್ಬ ಮತ್ತೆ ಪ್ರೊಡ್ಯೂಸರ್ ಆಗಿ ವಾಪಸ್ ಬರಬೇಕು ಅಂತ ಅನ್ಕೊಂಡ್ರಿ? ಖಂಡಿತ ಇಲ್ಲ, ಆಕಸ್ಮಿಕವಾಗಿ ಬಂದಿದ್ದು. ಈ ಒಂದು ಕತೆನ ಜಡೇಶ್ ಅನ್ನೋರು ನಮ್ಮ ಊರಿನ ಒಬ್ಬ ಹುಡುಗ ಕರ್ಕೊಂಬಂದ. ಅವ್ರಿಗೂ ನಮ್ಗೆ ಪರಿಚಯ ಅಂತ ಇರಲಿಲ್ಲ. ಸೊ ಬಂದಾಗ ಈ ಥರ ತುಂಬ ಒಂದು ಗ್ರಾಮೀಣ ಸೊಗಡಿನ ಒಂದು ಮಣ್ಣಿನ ಕತೆ ಇದೆ ಸರ್, ತುಂಬ ಚೆನ್ನಾಗಿದೆ, ಕೇಳಿ ಸರ್ ಹಾಗೆ ಹೇಗೆ ಅಂದರು. ನಾವು ಇಲ್ಲಪ್ಪ, ನಾವೀಗ ಸಿನಿಮಾ ಮಾಡೋ ಮೂಡಲ್ಲಿಲ್ಲ ಅಂತ ಹೇಳಿದ್ವಿ. ಯಾಕಂದರೆ ನನ್ನ ಮಗ ಸಿನಿಮಾ ಮಾಡಿದ್ರೆ ನನ್ನ ಮನೆಗಿರಲ್ಲ ಅಂತ ಹೇಳೋರು ಯಾವಾಗಲೂ ಅವಾಗ. ಆಮೇಲೆ ಎಲ್ಲೋ ಒಂದು ಕಡೆ ಇವರು ಡೈರೆಕ್ಟ್ರು ಬಂದು ನಮ್ಮ ಊರಿನ ಒಬ್ಬ ಹುಡುಗ, ಇನ್ನೊಬ್ಬ ಹುಡುಗ ಇದ್ದಾನೆ ಲಕ್ಷ್ಮೀಕಾಂತ್ ಅಂತ, ಆತ 3 ಕತೆ ಕೇಳಿದಾಗ, ಅಪ್ಪ ನೀನೊಂದ್ಸತಿ ಕೇಳು, ಕತೆ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಅಂತ ಮಗ ಹೇಳಿದ್ರು. ನಾವು ಆಯ್ತಪ್ಪ ಒಂದು ವಾರ ಬಿಟ್ಕೊಂಡ್ಬನ್ನಿ ಅಂತ ಹೇಳಿ ಬಂದಾಗ ಅವಾಗ ಫುಲ್ ರೀಡಿಂಗ್ ಕೊಡೋಕ್ಕೆ ನನ್ನ ಮಗ ಹೇಳಿದ್ರು. ಕೊಟ್ಟರು, ಕತೆ ಕೊಟ್ಟರು, ರೀಡಿಂಗ್ ಕೊಟ್ಟರು. ರೀಡಿಂಗ್ ಕೊಟ್ಟಿದ್ಮೇಲೆ ಒಂದು ಕಡೆ ನಮ್ಮ ಮನಸ್ಸಿನ ನಾಡ್ತು, ನಿಜವಾಗ್ಲೂ ಮಾಡಿದ್ರೆ ಇಂಥ ಕತೆ ಮಾಡಬೇಕು ಓಕೆ ಅಂತ. ಆಮೇಲೆ ನಾವು ಕೇಳಿದ್ವಿ, ಅಲ್ಲಪ್ಪ ಈ ಥರ ಒಂದು ಒಳ್ಳೆ ಕತೆ ಇಟ್ಕೊಂಡಿದ್ಯಾ, ನಿಮ್ಗೆ ಯಾರು ಪ್ರೊಡ್ಯೂಸರ್ ಸಿಗಲಿಲ್ವಾ? ಸರ್ ನಾನು ಸುಮಾರು ಜನ ಅಪ್ರೋಚ್ ಮಾಡಿದೆ, ಆದರೆ ಬಡ್ಜೆಟ್ ವೈಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳಿ ಎಲ್ಲರೂ ಬೇರೆ ರೀತಿನೇ ನೋಡಿದ್ರು ಸರ್ ಅಂತ ಹೇಳಿದ್ರು. ಅವಾಗೆಲ್ಲ ಒಂದು ಕಡೆ ನಮ್ಗೆ ಇನ್ನೂ ಮನಸ್ಸಿಟ್ಟಿದೆ, ಯಾಕಂದರೆ ಆಕಸ್ಮಿಕವಾಗಿ ನಾನು ಬಂದು ಸಾರಥಿಗೆ ಬಂದಿದ್ದು, ಅವಾಗ ಇದೇ ಥರ ಹೇಳ್ತಾಯಿದ್ರು. ಸೊ ನನಗೂ ಹಂಗಂತಿದ್ದಾಗ ನಾನು ಚಾಲೆಂಜಿಂಗ್ ತೊಗೊಳೋದು ಯಾವತ್ತು, ಮೊದಲಿನ ಚಾಲೆಂಜಿಂಗ್. ಸೊ ಆಗಲಿ ಆಯ್ತಪ್ಪ ಮಾಡು ಅಂತ ಹೇಳಿ. ಆಮೇಲೆ ಅದಕ್ಕೆ ಮುಂಚೆ ನಾವೇನು ಮಾಡಿದ್ವಿ, ಸ್ಟಾರ್ ಕ್ಯಾಸ್ಟ್ ಯಾರು ಅವ್ರ ಹತ್ರ ಮಾತಾಡಿದ ನಂತರ ನಾವು ಡಿಸಿಷನ್ ತೊಗೊತೀವಿ ಅಂತೇಳಿ ಅವಾಗ ಹೇಳಿದ್ವಿ. ಇಲ್ಲ ಸರ್ ವಿಜಯ್ ಸರ್ ಓಕೆ ಆಗಿದೆ ಅಂತ. ಆಮೇಲೆ ಎಲ್ಲ ಒಂದು ಕಡೆ ನಾವು ನನ್ನ ಮಗ ಕುಳಿತು ಮಾತಾಡಿದ್ವಿ, ಈ ಕತೆಗೆ ವಿಜಯ್ ಸಾರೇ ಸೂಕ್ತವಾದ ಹೀರೋ, ಅವರಾದ್ರೆ ಓಕೆ ಆದ್ರೆ ಓಕೆ ಮಾಡೋಣ, ನಾವು ಕೇಳೋಣ ಫಸ್ಟು. ಬಂದು ಹೇಳ್ತಾರೆ ನಾಳೆ ದಿವಸ ಅವ್ರು ಯಾವ ಮನಸ್ಸಲ್ಲಿ ಏನಿರ್ತದೋ ಅಂತ. ಆಮೇಲೆ ಹಾಗೇನೆ ಹೀರೋಯಿನ್ ಯಾರು ಅಂತ ಕೇಳಿದ್ವಿ. ಇಂಥವ್ರಿಗೆ ಅಪ್ರೋಚ್ ಮಾಡಿದ್ವಿ ಸರ್, ಅವರು ಒಪ್ಕೊಂಡಿದ್ದಾರೆ, ಅವರು ಟೈಮ್ ತೊಗೊಂಡಿದ್ದಾರೆ ಅಂತ. ಸರಿ, ಅದು ಓಕೆ ಆಯಿತು. ಇನ್ನೊಂದು ಪಾತ್ರನ ಕೇಳಿದಾಗ ಎಲ್ಲ ಒಂದು ಕಡೆ ನಮಗೆ ಹೋಪ್ ಬಂತು, ಇವರೆಲ್ಲ ಗ್ಯಾರಂಟಿ ಇದಾದರೆ 100% ಈ ಕತೆ ಮಾಡೋದ್ರಲ್ಲಿ ಬಡ್ಜೆಟ್ ಜಾಸ್ತಿ ಆಗ್ಬೋದು, ಇರಲಿ ಪರವಾಗಿಲ್ಲ ಮಾಡೋಣ ಅಂತೇಳಿ ನಾನು ನನ್ನ ಮಗ ಮಾತಾಡಿ ಹೀರೋ ಸರ್ ಮನೆಗೆ ಹೋದ್ವಿ ಸರ್. ನನ್ನ ಮಗ ಹಿಂದೆ ಒಂದ್ಸತಿ ಅಲ್ಲೇ ಪ್ರೆಸ್ ಮೀಟಲ್ಲಿ ಹೇಳಿದ್ರು, ಈ ಒಂದು ಕತೆಗೆ ವಿಜಯ್ ಸಾರು ನಾಯಕ ನಟನಲ್ದಿದ್ರೆ, ಈ ಕತೆ ಜಡೇಶ್ ಬರಿದ ಇದ್ದಿದ್ರೆ ನಾವು ಯಾವುದೇ ಕಾರಣಕ್ಕೂ ಈ ಸಿನಿಮಾ ಮಾಡ್ತಿರಲಿಲ್ಲ ಅಂತ. ಆ ಥರ ಅವತ್ತೇ ನಾವು ಡಿಸೈಡ್ ಮಾಡಿದ್ವಿ. ವಿಜಯ್ ಸರ್ ಹೌದು ಸರ್ ನನಗೆ ತುಂಬ ಇಷ್ಟ ಇದೆ, ನಾನು ಮಾಡಬೇಕು ಅಂತೇಳಿ ಇದ್ದೀನಿ ಅಂತ ಅವರು ಹೇಳಿದಾಗ, ಸೊ ಮಾಮೂಲಿ ಕಮರ್ಷಿಯಲ್ ರೆಮ್ಯುನರೇಷನ್ ಮಾತಾಡ್ಬಿಟ್ಟು ನಮ್ಮ ಪಾಡಿ ನಾವು ಬಂದ್ವಿ ಸರ್. ಓಕೆ ಅಂತ ಅವತ್ತಿಂದಲೇ ಶುರು ಮಾಡಿದ್ವಿ. ಆ್ಯಕ್ಚುಲಿ ನಾವು ಏನೂ ಪ್ರಿಪೇರ್ ಆಗಿರಲಿಲ್ಲ. ಒಂದು ವಾರದಲ್ಲಿ ಕತೆ ಹೇಳಿದ್ರು ರೆಡಿ ಟು ಶೂಟ್ ಅಂತ. ಸರಿ ಅಂತ ಒಂದು ವಾರ ಟೈಮ್ ತಗೊಂಡ್ವಿ. ವಾರ ಹೀರೋ ಮನೆಗೆ ಹೋಗಿ ಹೀರೋ ಸರ್ ಆಯ್ತು ನನಗೂ ಓಕೆ ಅಂದರು. ಎಲ್ಲ ಕಾಕತಾಳೀಯವಾಗಿ ಒಂದು ತಿಂಗಳೊಳಗಡೆ ಮುಹೂರ್ತನೇ ಮುಗಿದೋಯ್ತು. ಶೂಟಿಂಗೇ ಓಡ್ತು. ಓಕೆ, ಈಗ ಟೀಸರ್ ಬಂದಾಗ ತುಂಬಾ ಇಂಪ್ರೆಸಿವ್, ಅಂದ್ರೆ ಸಿನಿಮಾ ಮೇಕಿಂಗ್ ಇರಬಹುದು. ಎಸ್, ಕನ್ನಡಕ್ಕೆ ಒಂದು ಹೊಸ ತರದ ಸಿನಿಮಾ ಖಂಡಿತವಾಗ್ಲೂ ಆಗತ್ತೆ ಅಂತ ಒಂದು ಹೋಪ್ ಬಂದಿದೆ ಜನರಿಂದ ಕೂಡ. ಮೊದ್ಲೊಂದು ಟೀಸರ್ ಬಿಟ್ಟಿದ್ರಿ, ಬಟ್ ಈಗ ನಾಯಕನ ಕ್ಯಾರೆಕ್ಟರ್ ನಂಬರ್ 1 ಟ್ರೆಂಡಿಂಗ್ ಇದೆ. ಜನರಿಂದನೂ ಕೂಡ ಅದ್ಭುತವಾದಂತಹ ಅಭೂತಪೂರ್ವವಾದಂತಹ ರೆಸ್ಪಾನ್ಸ್ ಸಿಕ್ಕಿದೆ. ಕ್ರಿಟಿಕ್ಸ್ ಇಂದನೂ ಟೀಸರ್ ಬಗ್ಗೆ ಒಳ್ಳೆ ಮಾತುಗಳು ಕೇಳಿ ಬಂತು. ಮೇಕಿಂಗ್ ಇರ್ಬೋದು, ಕ್ಯಾರೆಕ್ಟರೈಸೇಷನ್ಸ್ ಇರ್ಬೋದು, ಅದನ್ನ ಒಟ್ಟಾರೆ ಶೂಟ್ ಮಾಡಿರೋ ರೀತಿ ಇರ್ಬೋದು, ಮತ್ತೆ ಒಂದು ದೊಡ್ಡ ಕ್ಯಾನ್ವಾಸ್ ಕಾಣಿಸುತ್ತೆ. ಅದು ಟೀಸರ್ ನೋಡುವಾಗ ಎಸ್ ಇದರಲ್ಲಿ ಪ್ರೊಡ್ಯೂಸರ್ ಪಾತ್ರ ತುಂಬಾ ದೊಡ್ಡದಾಗಿದೆ ಅನ್ನೋದು ಕಾಣಿಸುತ್ತೆ. ಇವಾಗ ಹೇಗೆ ಅನ್ಸುತ್ತೆ ಸಿನಿಮಾದ ಔಟ್ಕಮ್ ಬಂದಾಗ ನೋಡಿದಿರಲ್ಲ? ಅದಕ್ಕೆ ಸರ್ ತುಂಬಾ ಖುಷಿ ಆಯ್ತು. ಮತ್ತು ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾಡಬೇಕು ಅಂದಾಗ ಹೊರೆ ಜಾಸ್ತಿ ಅನ್ಸ್ಬೋದು. ಓಕೆ, ಬಟ್ ಏನು ಔಟ್ಪುಟ್ ನಮಗೆ ಬರ್ತದಲ್ಲ, ಕರೆಕ್ಟ್, ಆ ವಿಜುವಲೈಸೇಷನ್ ನೋಡಿದಾಗ ನಿಜವಾಗ್ಲೂ ಸಾರ್ಥಕತೆ ಆಯ್ತು. ಅದನ್ನ ಎಲ್ಲೂ ನಮ್ಮ ಡೈರೆಕ್ಟರ್ ಪೋಲಾಂಗ್ ಮಾಡಿಲ್ಲ. ಪ್ರತಿಯೊಂದು ಏನು ಒಬ್ಬ ನಿರ್ಮಾಪಕ ಅವ್ರಿಗೆ ಸಹಕಾರ ಕೊಟ್ಟು ಅವ್ರು ಕೇಳಿದ್ದೆಲ್ಲ ಕೊಟ್ಟಾಗ ಮಿಸ್ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ ಜನ ಇದ್ದಾರೆ ಈ ಕಾಲದಲ್ಲಿ. ಆ ಥರದವ್ರು ಜಾಸ್ತಿ ಇದ್ದಾರೆ. ಆದರೆ ನಮ್ಮ ಒಬ್ಬ ನಿರ್ದೇಶಕರು ಮಾತ್ರ ನಿಜವಾಗ್ಲೂ ಇಂಥವ್ರು ಬರ್ಬೇಕು ಸರ್. ಎಲೆ ಮರೆ ಕಾಯ್ತಾರೆ ಇರ್ತಾರೆ, ಗೊತ್ತಾಗಲ್ಲ ಯಾರ್ಯಾರು ಯಾವ ಪ್ರತಿಭೆ ಇರ್ತದಂತ. ಈ ವ್ಯಕ್ತಿ ನೋಡಕ್ಕೆ ನಾನು ಎಂದೇ ಹೇಳಿದೆ, ನಾನು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ. ನೋಡಕ್ಕೆ ಏನಪ್ಪ ನಿಜವಾಗ್ಲೂ ಡೈರೆಕ್ಟರ್ ಅಂತ ಭಾವನೆ ಇತ್ತು. ಬಟ್ ಇದು ಎಲ್ಲಿ ನನಗೋಯ್ತು ಅಂದರೆ, ಹಿಂದೆ ಒಂದು ಸಿನಿಮಾದಲ್ಲಿ ಕತೆ ಬರೆದಂಥ ಸಂದರ್ಭದಲ್ಲಿ ಆ ಒಂದು 50 days ಕಾರ್ಯಕ್ರಮದಲ್ಲಿ ಒಬ್ಬ ನಾಯಕ ನಟ, ಮೇರು ನಟ ಹೇಳಿದಂಥ ಮಾತು,
ಈ ಕತೆಗೆ ಮೇಯ್ನ್ ಯಾರು ಗೊತ್ತೇನ್ರಿ ಪಾತ್ರಧಾರಿ ಸೂತ್ರಧಾರಿ ಅಂತ ಹಿಂದೆ ಜಡೇಶ್ ಅವರು ಆ ಒಂದು ಸಭೆನಲ್ಲಿ ಫಂಕ್ಷನ್ ಅಲ್ಲಿ ಹಿಂದೆ ಕುಂತಿದ್ರು. ಅಂಥವ್ರನ್ನ ಕರೆದು ಅವಾಗ ನೋಡಿದಾಗ ನಮ್ಗೆ ಎಲ್ಲ ಒಂದ್ ಕಡೆ ತುಂಬಾ ಕಾಟೇರ ಸಂದರ್ಭದಲ್ಲಿ ಆ ವೇದಿಕೆಯಲ್ಲಿ ಹೀರೋ ಸರ್ ಕರೆದಾಗ ಅವಾಗ ನೋಡಪ್ಪ ಎಂತ ನೋಡಕ್ ಹುಡುಗ ಈ ತರ ಇದ್ದಾನೆ, ಎಂತ ಕಲೆ ಇದೆ ಅಂತ ಹೇಳಿ ನಮಗೂ ಮನಸ್ಸಿಗೆ ತುಂಬಾ ನಾಟ್ತು ಸರ್. ಜಡೇಶ್ ಅವರು ಕತೆಗಾರರಾಗಿ ಹೆಚ್ಚು ಗುರುತಿಸ್ಕೊಂಡಿದ್ದು ಅಂದ್ರೆ ಅವ್ರು ಆಯ್ಕೆ ಮಾಡ್ಕೊಳ್ಳೋ ಕತೆಗಳು ಗುರು ಶಿಷ್ಯರು ಇರಬಹುದು, ಕಾಟೇರ ಇರ್ಬೋದು, ಜೆಂಟ್ಲ್ಮ್ಯಾನ್ ಇರ್ಬೋದು. ಮೊದಲೊಂದು ಸಿನಿಮಾ ಮಾಡಿದ್ರು ಅವ್ರು ರಾಜಹಂಸ ಅಂತ ಹೇಳಿ, ಒಳ್ಳೆ ಈ ಕತೆನೇ ಇತ್ತು ಅದರಲ್ಲೂ ಕೂಡ. ಈಗ ಇಂಡಸ್ಟ್ರಿ ನೀವು ಹೇಳಿದ್ರಿ ಇಂಡಸ್ಟ್ರಿ ತುಂಬಾ ಬದಲಾಗಿದೆ ಅಂತ, ಬಟ್ ನೀವು ಇಂಡಸ್ಟ್ರಿಗೆ ಬಂದಂತಹ ಸಂದರ್ಭ ತುಂಬಾ ಅನಿರೀಕ್ಷಿತ ಅಂತ ನೀವು ಅವತ್ತೂ ಕೂಡ ಹೇಳಿದ್ರಿ, ಈಗಲೂ ಮಾತಾಡುವಾಗ ಹೇಳಿದ್ರಿ ತುಂಬಾ ಅನಿರೀಕ್ಷಿತವಾಗಿ ಬಂದೆ ಅಂತ. ಮೊದಲು ನಿಮ್ಗೆ ಸಿನಿಮಾದ ಸೆಳೆತ ಇರ್ಲಿಲ್ವಾ? ಇಲ್ಲ ಸರ್, ನನಗೆ ನಿಜವಲ್ಲೂ ನಾನು ಹೇಳದ್ನಲ್ಲ ಸಿನಿಮಾ ಶೂಟಿಂಗ್ ಅಂತ ನೋಡಕ್ ಹೋಗಿದ್ದು ಅಷ್ಟೇ. ಆಕ್ಚುಲಿ ತಾವೆಲ್ಲ ಕೇಳಿದಿರ KCN ಗೌಡ್ರು ಅಂದ್ರೆ ಇಡೀ ಇಂಡಸ್ಟ್ರಿಗೆ ಲೆಜೆಂಡ್ ತುಂಬಾ ಆ ಟೈಮಲ್ಲಿ ಅಂತ ಒಂದು ಅವರು ನಮ್ಮ KCN ಚಂದ್ರಣ್ಣ ಅವ್ರು ಮಾಡಿದಂತ ಸಂದರ್ಭದಲ್ಲಿ ಸಿನಿಮಾ ಶೂಟಿಂಗ್ ನೋಡಕ್ ಹೋಗಿದ್ದು ಸರ್. ಯಾವ ಸಿನಿಮಾ? ಸಾರಥಿ ಸಿನಿಮಾ. ಸಾರಥಿನೇ ಸಾರಥಿ ಅವ್ರು ಶುರು ಮಾಡಿದ್ರು, ಶುರು ಮಾಡಿದ್ರು ನಮ್ಮ ಚಂದ್ರಣ್ಣ ಅವ್ರು ಮಾಡಿದ್ರು. ಇವತ್ತು ಏನಾದ್ರೂ ನೀವು ಬಂದು ನಾನು ಕೇಳಬೇಕಾಗ್ಲಿ ಅಥವಾ ನಾನು ಈ ಇಂಡಸ್ಟ್ರಿಗೆ ಬರೋ ಕಾರಣ ಅವತ್ತು ನನ್ನ ಉಸಿರಿರೋವರೆಗೂ ನಾನು ಚಂದ್ರಣ್ಣನ ಮರೆಯೋಕ್ಕಾಗಲ್ಲ. ಯಾಕಂದ್ರೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದ ಅವರು. ಇವತ್ತು ಅವರಿಲ್ಲ, ಆದ್ರೂ ನಿಜವಾಗ್ಲೂ ಎಲ್ಲ ಒಂದು ಕಡೆ ಅವರು ನನ್ನ ಜೊತೆಲಿ ಸದಾ ನನ್ನ ಜೊತೆಲಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಯಾಕೆ ಅವ್ರು ಆ ಸಿನಿಮಾನ ಬಿಟ್ಟರು ಅಂತ? ಆ್ಯಕ್ಚುಲಿ ಆ ಕತೆ ತಮಗೆಲ್ಲ ಅದು ಸೇಮ್ ಇದೇ ಥರನೇ ಅನಿಮಲ್ಸ್ ಯೂಸ್ ಜಾಸ್ತಿ ಇತ್ತು. ಹೌದು, ಪಾಂಡಿಚೇರಿಗೆ ಹೋಗಿ ಶೂಟ್ ಮಾಡ್ಕೊಂಬರ್ಬೇಕಾಯ್ತು. ಕರೆಕ್ಟ್. ಒಂದು ಹೇಳಿದಾಗ ನನಗೆ ಆಗ ತಮಾಷೆ ಕೇಳ್ದಂಗೆ ಕೇಳಿದ್ರು, ಓಕೆ ಅಣ್ಣ ಇದೇ ಹಂಗಣ ಅಂತ ಕೇಳ್ತಾ ಇದ್ರೆ, ಸತ್ಯಪ್ರಕಾಶ್ ನಿಗೇನು ಇಂಟ್ರೆಸ್ಟ್ ಇದೆಯಾ ಅಂದ್ರು. ಯಾಕಣ್ಣ ಮಾಡಂಗಿದ್ರೆ ನೀನು ಜೊತೆಲಿ ಬಂದು ಮಾಡು ಅಂತ ಪಾರ್ಟ್ನರ್ ಆಗಿ ಅಂತ. ಸೊ ಮೊದಲು ರಾಜ್ಕಮಲ್ ಆರ್ಟ್ಸಲ್ಲೇ ಇಬ್ರು ಪಾರ್ಟ್ನರ್, ಅಣ್ಣನ ಜೊತೆಲಿ ನಾನು ಸೇರ್ಕೊಂಡಿದ್ದೆ. ಓಕೆ. ಆಮೇಲೆ ಬರ್ತಾ ಅದನ್ನು ಸ್ವಲ್ಪ ಬಡ್ಜೆಟ್ ಸ್ವಲ್ಪ ಹೆವಿ ಆಗ್ತಾ ಇತ್ತು. ಅವಾಗ ನಾನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೆ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ಸೈಡ್ ಪೊಲಿಟಿಕಲ್ಸ್ ಇದರಲ್ಲಿದ್ದೆ. ಕರೆಕ್ಟ್. ನನ್ನ ಸಿನಿಮಾದಲ್ಲಂತೂ ಖಂಡಿತ ಇರಲಿಲ್ಲ. ಅಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ನಮ್ಮ ತಂದೆ ನಾಟಕದ ಮಾಸ್ಟರ್ ಪ್ಲಸ್ ಹೈಸ್ಕೂಲ್ ಮಾಸ್ಟರ್. ಹೌದೌದು. ನಮ್ಮ ತಂದೆಯವರು, ನಾನು ಊರಲ್ಲಿ ದುರ್ಯೋಧನ, ಅರ್ಜುನನ ಪಾತ್ರ ಇವೆಲ್ಲ ಮಾಡ್ತಾ ಇದ್ರಿ. ಸೊ ಆ ಒಂದು ಇದು ನಮಗೂ ರಕ್ತದಲ್ಲಿ ಬಂದಿತ್ತು. ಒಂದು ಇದು ಇರ್ಬೋದೇನೋ ಅಂದ್ಕೊಂಡು ನಾನು ಆಯ್ತು ಅಣ್ಣ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಹೋಗ್ತಾ ಯಾವಾಗ ಬಡ್ಜೆಟ್ ಈ ಥರ ಬಂತು ಅವಾಗ ನೋಡಿ ನೀವೇ ಮಾಡಂಗಿದೆ ಮಾಡಿ 40% 35% ಸಿನಿಮಾ ಮುಗಿಸಿದ್ರು. ಯಾಕಂದ್ರೆ ಅಲ್ಲಿ ಚಾಲಕುಡಿನಲ್ಲಿ ಸೆಟ್ ಆಗ್ತಂಥ ಸಂದರ್ಭದಲ್ಲಿ ಆ ಕಾಲಕ್ಕೇನೆ ಒಂದು 2010 ಅಲ್ಲಿ ಒಂದು ಕೋಟಿ ರೂಪಾಯಿ ಆಯ್ತು ಸರ್. ಚಾಮುಂಡಿ ನೋಡಿ ಸೆಟ್ ಹಾಕೋದಕ್ಕೆ ಅಂದ್ರೆ ಫಾಲ್ಸ್ ಒಳಗಡೆ ನೀರಿನೊಳಗಡೆ ನೀರ್ ಬೀಳುತ್ತೆ ಅಂತ ಒಂದು ಜಾಗದಲ್ಲಿ ಅದೆಲ್ಲ ಚಂದ್ರಣ್ಣರು ಇವತ್ತು ಏನಾದ್ರೂ ಆ ಸಿನಿಮಾ ಆ ರೀತಿ ಬರಬೇಕು ಅನ್ನೋದಾಗ್ಲಿ ಕಾರಣನೂ ಅವರೇ ಅಂತಲೇ ಹೇಳ್ತೀನಿ. ಅವಾಗ್ಲೂ ಜೊತೆಲಿದ್ವಿ. ಪಾಂಡಿಚೇರಿಗೆ ಒಂದ್ಸತಿ ಫಸ್ಟ್ ಟೈಮ್ ಹೋದಾಗ ಇದ್ರಷ್ಟೇ. ಆಮೇಲೆ ನೀನೇ ಮಾಡಪ್ಪ ನನಗೆ ಸರಿ ಅಂತ ಆಯ್ತು ಬಿಡೋಣ ಮಾಡಿ. ಓಕೆ. ಸಿನಿಮಾ ಮುಗ್ದಾಗ ಧೈರ್ಯ ಇತ್ತ ನಿಮಗೆ ಅವಾಗ? ಅಂದ್ರೆ ನನಗೆ ಗೊತ್ತಿಲ್ಲ, ಅವತ್ತಿಗೆ ಡಬಲ್ ಆಗಿತ್ತು, ತುಂಬಾ ಜಾಸ್ತಿನೇ ಅಲ್ಲ. ಅದು 8 ಕೋಟಿ ಆಗ್ಲಿ 10 ಕೋಟಿ ಆಗ್ಲಿ ಅವತ್ತಿಗೆ ಭಾರಿ ದೊಡ್ಡ ಬಜೆಟ್. ಯಾಕಂದ್ರೆ ಅವತ್ತಿನ ಸ್ಟಾರ್ ಸಿನಿಮಾಗಳೇ, ದೊಡ್ಡ ಸ್ಟಾರ್ ಸಿನಿಮಾ ಅಂದ್ರೆ 3 ಕೋಟಿ ಮ್ಯಾಕ್ಸಿಮಮ್ ಬರ್ತಾ ಇದ್ದಿದ್ದು. ಸೊ ಹಂಗಾಗಿ ತುಂಬಾ ಬಿಡಿ, ಅದು ಬಜೆಟ್ ಬೇಡ, ತುಂಬಾ ದೊಡ್ಡ ಬಜೆಟ್ ಅಲ್ಲಿ ಬಂದಂತಹ ಸಿನಿಮಾ. ಸೊ ಅವಾಗ ನಿಮಗೆ ಧೈರ್ಯ ಇತ್ತಾ ಸಿನಿಮಾ ಶೂಟಿಂಗ್ ಮುಗಿಸ್ದಾಗ? ಹೇಗಿತ್ತು? ನನ್ಗೆ ಒಂದ್ ಕಡೆ ಎಲ್ಲ ಒಂದ್ ಕಡೆ ನಾನು ಪ್ರೊಡ್ಯೂಸರ್ ಅಂತ ಅಹಂ ರೀತಿನಲ್ಲೇ ಇತ್ತು ಬಿಡಿ. ಅಂದ್ರೆ ಒಂಥರ ಹೇಳ್ಕೊಳಕ್ ಖುಷಿ ಆಗೋದು. ಒಂದ್ ಕಡೆ ಏನಾಯ್ತು, ನಮ್ ದೊಡ್ಡ ಗೌಡ್ರು KCN ಗೌಡ್ರು ಇದ್ರಲ್ಲ, ಅವ್ರು ಹೇಳ್ತಾರೆ ಏನಕ್ಕಪ್ಪ ಸಿನಿಮಾ ಹುಚ್ಚಿ ಬಂದೆ ನೀನು, ಎಲ್ಲೋ ಇದು ಮಾಡ್ಕೊಂಡಿದ್ದೆ, ಬಿಸ್ನೆಸ್ ಮಾಡ್ಕೊಂಡಿದ್ದೆ. ಯಾಕೆ ಅವಾಗ ಗೌಡ್ರು ಇದ್ರು, KCN ಗೌಡ್ರು ಇದ್ರು ಸರ್ 11 ಸರ್. ನಾನು ಸಿನಿಮಾ ಇಟ್ಟಾದ್ಮೇಲೆ ಮನೆಗೆ ಕರೆಸಿ ಅವರೇ ಖುಷಿ ಪಟ್ರು. ಅದೃಷ್ಟ ಆಯ್ತು ಕಣೆ ನಿನ್ಗೆ, ನನ್ ಭಯ ಬಂದ್ಬಿಟ್ಟಿತ್ತು, ಏನ್ ಮಾಡ್ಕೊಂಬಿಡ್ತಾನ ಹುಡುಗ ಪಾಪ, ಕಷ್ಟ ಬಿದ್ದು ಸಂಪಾದನೆ ಮಾಡವನೆ ಅನ್ನೋ ಭಾವನೆಯಲ್ಲಿ ಪಾಪ ಅವರು ದಿನ ನಮ್ಮ ಅತ್ತೆಯವ್ರ ಕೈಲಿ, ದೊಡ್ಡ ಅತ್ತೆಯವ್ರ ಕೈಲಿ ಹೇಳೋರಂತೆ, ಏನಕ್ಕೆ ಈಗ ಗೊತ್ತಿಲ್ಲದ ಬಂದ್ಬಿಟ್ಟವನೇ ಹುಡುಗ, ಸಿನಿಮಾಲ ಏನಂದ್ರೆ ಬಣ್ಣದ ಲೋಕ, ಇದು ಭಾರಿ ಕಷ್ಟ ಆಗುತ್ತೆ, ಇಲ್ಲಿ ಏನೋ ಸ್ವಲ್ಪ ಇವಾಗ ತಾನೆ ಚೇತರಿಸ್ಕೊಂಡವನು ಎಲ್ಲಿ ಕಳ್ಕೊಂಬಿಡ್ತಾನೋ ಅಂತ ಹೇಳಿ ಅವರೇ ಸಂಜೆ ಹೊತ್ತು ಹೇಳೋರು ಅಂತ ನಮ್ಮ ಅತ್ತೆಯವರು ಬಂದು ಹೇಳೋರು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ
ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.